ನನಗೆ ಹಾಗಿಲ್ಲ, ಪುಟ್ಟ ಪುಟ್ಟ ವಿಷಯಕ್ಕೆ ಕೋಪ ಬರೋದಿಲ್ಲ. ನಿನ್ನ ಮೇಲಂತೂ ಹಾಗಿಲ್ಲ, ಕೋಪ ಬರೋದೂ ಇಲ್ಲ. ನಿನ್ನ ಮೇಲೆ ಕೋಪ ಬರುವ ಸಂದರ್ಭ ನನ್ನ ಮುಂದೆ ಬರೋದು ಬೇಡ. ಅವಳ ಮಾತಿಗೆ ಸುಮ್ಮನೆ ಮುಗಿಲ್ನಕ್ಕವನ್ನು ತೃಪ್ತಿಯ ಕೈಗೆ ಮುತ್ತಿಟ್ಟ. ಅಚ್ಚು ತೃಪ್ತಿ ಇಬ್ಬರು ಆಫೀಸ್ನ ಎಂಪ್ಲಾಯಿ ಒಬ್ಬರ ಮದುವೆಗೆ ಹೋಗಿದ್ದರು. ಊಟ ಎಲ್ಲ ಆಗಿ ಪಕ್ಕದಲ್ಲಿ ಕುಳಿತು ಫ್ರೂಟ್ಸ್ ತಿನ್ನುತ್ತಿದ್ದ ತೃಪ್ತಿಯ ಕಡೆ ನೋಡಿ, ಏಯ್ ತೃಪ್ತಿ, ಪಪ್ಪಾಯ ಬಿಟ್ಟು ಉಳಿದಿದ್ದು ತಿನ್ನು. ಹೌದಲ್ವಾ, ಮರೆತು ಹೋಗಿತ್ತು ಎಂದು ಪಪ್ಪಾಯ ಬಿಟ್ಟು ಬೇರೆ ಫ್ರೂಟ್ಸ್ ಪೀಸ್ ತಿಂದಳು. ಎಲ್ಲ ಮರೆತು ಹೋಗುತ್ತೆ ನಿಂಗೆ, ಏನು ನೆನಪಿರಲ್ಲ ಅಲ್ವಾ? ಯಾಕೋ ರೇಗ್ತೀಯ? ನಾನು ಪ್ರೆಗ್ನೆಂಟ್ ಆಗಿದ್ದು ಫಸ್ಟ್ ಟೈಮ್. ಏನೋ ಪಪ್ಪಾಯ ತಿನ್ನಬಾರ್ದು ಅನ್ನೋದು ಮರೆತೋಯ್ತಪ್ಪ. ಕತ್ತೆ ಏನೇನೋ ಮಾತಾಡ್ತಾಳೆ ಇವಳೊಬ್ಬಳೆ, ಫಸ್ಟ್ ಟೈಮ್ ಆದ ಹಾಗೆ. ಯಾರಾದರೂ ಕೇಳಿಸಿಕೊಂಡರೆ ಲೂಸು ಅಂದುಕೊಳ್ಳುತ್ತಾರೆ ಎಂದಿದ್ದಕ್ಕೆ ಸುಮ್ಮನೆ ಪೆಚ್ಚು ಮೋರೆ ಹಾಕಿ ಕುಳಿತಳು. ಕೇಳಿಸಿಕೊಂಡಿವಿ ಸಾಯಿಬ್ರು ಇಷ್ಟೊಂದು ಫಾಸ್ಟ್ ಎಂದ ಅಚ್ಯುತ್ ಗೆಳೆಯ ಪ್ರಶಾಂತ್. ಪ್ರಶಾಂತ್ ಸುಮ್ಮನಿರೋ ಎಂದ ಪ್ರಶಾಂತ್ ಮಾತಿನಿಂದ ನಾಚಿಕೆ ಆಯಿತು ಅಚ್ಯುತ್ಗೆ. ಏನು ಸುಮ್ಮನಿರೋದು, ಅಪ್ಪ ಹಾಕ್ತಾ ಇದ್ದೀನಿ ಅಂತ ಹೇಳಿ ಇಲ್ವಲ್ಲ ಕಳ್ಳ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೇಳೋಣ ಅಂತ ಸುಮ್ಮನೆ ಇದ್ದೆ. ಸರಿ ಸರಿ, ಈಗ ನಮಗೆ ಗೊತ್ತಾಯಿತಲ್ಲ, ನಮಗೆಲ್ಲ ಪಾರ್ಟಿ ಬೇಕು. ಯಾವಾಗ ಕೊಡ್ತೀರಾ ಹೇಳಿ ಇಬ್ಬರು. ಈ ಸಂಡೇ ಕೊಡೋಣ ಬಿಡಿ ಎಂದ ಅವರು. ಹೇಗೂ ಬಿಡುವುದಿಲ್ಲ ಎಂದು. ಸರಿ ಡನ್. ಚೆನ್ನಾಗಿ ನೋಡಿಕೊ ಹೆಂಡತಿನ, ಜಾಸ್ತಿ ಕೆಲಸ ಎಲ್ಲ ಮಾಡಿಸ್ಬೇಡ. ಜಾಸ್ತಿ ಕೆಲಸನ? ಎಲ್ಲ ಕೆಲಸ ಮಾಡೋದೇ ನಾನು. ಇವಳು ಊಟ ಕೂಡ ಮಾಡೋದಿಲ್ಲ, ಅದನ್ನು ನಾನೇ ಮಾಡಿಸ್ಬೇಕು ಎಂದು ಬಿಟ್ಟ. ಹಬ್ಬ, ಎಷ್ಟು ಒಳ್ಳೆ ಗಂಡ ನೀವು, ಇಷ್ಟೊಂದು ಚೆನ್ನಾಗಿ ನೋಡಿಕೊಳ್ತೀರಾ. ನನ್ನ ಹೆಂಡತಿನ ಕರೆದುಕೊಂಡು ಬರದೇ ಇದ್ದಿದ್ದು ಒಳ್ಳೆಯದಾಯಿತು. ಬಂದಿದ್ದರೆ ನಾನು ಇವತ್ತಿಂದ ಊಟ ಮಾಡಿಸಬೇಕಿತ್ತು ಎಂದ ಅಲ್ಲಿದ್ದ ಒಬ್ಬ ಪತಿ ಮಹಾಶಯ. ಎಲ್ಲರೂ ಅವನ ಮಾತಿಗೆ ಜೋರಾಗಿ ನಕ್ಕರು. ಏನು ಒಳ್ಳೆ ಗಂಡನೋ. ಎಲ್ಲ ಹುಡುಗಿರು ಮದುವೆ ಆದ ಮೇಲೆ ಗೃಹಿಣಿ ಆದರೆ, ಇವಳನ್ನು ಮದುವೆ ಆಗಿದ್ದಕ್ಕೆ ನಾನು ಗೃಹಣ ಆಗಿದ್ದೀನಿ. ಅಚ್ಚು, ನನ್ನ ಹಾಡ್ಕೊತಿದ್ಯೇನೋ, ಹೋಗು ಎಂದು ಮುಖ ಸಣ್ಣ ಮಾಡಿಕೊಂಡು ಎದ್ದು ಹೋದಳು. ಏ ತೃಪ್ತಿ, ಹೋಗಬೇಡ, ನಿಲ್ಲು ಎಂದರೂ ನಿಲ್ಲಲಿಲ್ಲ. ಹುಡುಗಿ ಹೋಗುತ್ತಿದ್ದಳು. ಹೋಗು ಹೋಗು, ಕಾಮಿಡಿ ಮಾಡೋಕ್ಕೆ ಹೋಗಿ ಹೆಂಡತಿನ ಸೀರಿಯಸ್ ಮಾಡಿದ್ದೀಯ, ಬೇಕಿತ್ತ ನಿನಗೆ? ನೀನೊಬ್ಬ, ಹೋಗೋ ಸುಮ್ಮನೆ ಎಂದು ತೃಪ್ತಿಯ ಹಿಂದೆ ಓಡಿದ. ತೃಪ್ತಿ, ನನ್ನ ಚಿನ್ನು ಮುದ್ದು ಬಂಗಾರ, ಹೋಗು, ಹೀಗೆಲ್ಲ ನೈಸ್ ಮಾಡೋಕ್ಕೆ ಬರಬೇಡ. ಅವರ ಮುಂದೆ ನನ್ನ ಹಾಡಿಕೊಳ್ಳುತ್ತೀಯ ಅಲ್ವಾ? ನನಗೆ ಇಷ್ಟು ಬೇಜಾರಾಗುತ್ತೆ ಗೊತ್ತಾ? ಅಚ್ಚು, ನೀನು ಹೀಗೆಲ್ಲ ಮಾಡಿದರೆ. ಸಾರಿ ಕಣೆ, ಏನೋ ತಮಾಷೆ ಮಾಡೋಕ್ಕೋಗಿ ಫ್ಲೋನಲ್ಲಿ ಬಂದು ಬಿಡ್ತು. ಸುಮ್ಮನೆ ಮನೆಗೆ ಕರೆದುಕೊಂಡು ಹೋಗು. ನೀನು ಸಮಾಧಾನ ಮಾಡೋದಿಲ್ಲ, ಬೇಡ, ನನಗೆ ಬೇಜಾರಾಗಿದೆ. ಬೇಕಿತ್ತ ಅಚ್ಚು ನಿಂಗೆ? ಕಾಮಿಡಿ ಮಾಡೋಕ್ಕೆ ಹೋಗಿ ಖುಷಿ ಖುಷಿಯಾಗಿದ್ದ ಹೆಂಡತಿನ ಬೇಜಾರಾಗಿ ಮಾಡಿದ್ಯಾ? ಅನುಭವಿಸು ಎಂದು ಗಾಡಿ ಓಡಿಸುತ್ತಿದ್ದ. ಮನೆ ಹತ್ತಿರವಿರುವುದರಿಂದ ಬೇಗ ಬಂದು ಅಚ್ಯುತ್ ಯೋಚನೆಗೆ ನಿಂತಿತ್ತು. ಗಾಡಿ ಇಳಿದು ನಡೆದುಕೊಂಡು ಹೋಗುತ್ತಿದ್ದವಳ ಭುಜ ಹಿಡಿದುಕೊಂಡ. ಅವನ ಕೈ ತೆಗೆದು ಹಾಕಿ ಮುಂದೆ ಮುಂದೆ ಹೋದಳು. ತೃಪ್ತಿ, ಸಾರಿ ಕಣೆ, ಇಷ್ಟು ಪುಟ್ಟ ವಿಷಯಕ್ಕೆ ಬೇಜಾರ? ನನ್ನ ತೃಪ್ತಿ ಜಾಣ ಅಲ್ವಾ, ಮಾತಾಡು. ತೃಪ್ತಿ ಜಾಣ, ಹಚ್ಚುನೆ ಕೋಣ. ಹೋಗು, ಮಾತಾಡಬೇಡ, ಬೇಜಾರಾಗಿದೆ ನನಗೆ ಎಂದು ಬಾಗಿಲು ತೆಗೆದು ರೂಮಿಗೆ ಹೋಗಿ ಮಂಚದ ಮೇಲೆ ಉರುಳಿದಳು. ಅವಳ ಪಕ್ಕ ತಾನು ಮಲಗಿಕೊಂಡು ಕಚಗುಳಿ ಕೊಟ್ಟ, ನಗಿಸಿ ಸಮಾಧಾನ ಮಾಡಬೇಕು ಎಂದು. ಅವನಂದುಕೊಂಡಂತೆ ನಗು ಬಂದು ಬಿಟ್ಟಿತು ಅವಳಿಗೆ. ಅಚ್ಯುತ್ನ ಎದೆಗೆ ಹೊರಗಿದವಳು, ಅಚ್ಚು, ನಾನು ಮಾತ್ರ ನನ್ನ ಹಚ್ಚು ಅಂತ ಎಲ್ಲೂ ಬಿಟ್ಟು ಕೊಡುವುದಿಲ್ಲ. ನೀನು ಮಾತ್ರ ನನ್ನ ಎಲ್ಲರ ಮುಂದೆ ಆಡಿಕೊಳ್ಳುತ್ತೀಯ ಅಲ್ವಾ? ಚಿಕ್ಕ ಅಳು ಬೇರೆ ಶುರು ಆಗಿತ್ತು ಅವಳದು. ಸಾರಿ ತೃಪ್ತಿ, ಇವತ್ತೇನೋ ತಪ್ಪಾಯಿತು ಕಣೆ. ಯಾವಾಗಲಾದರೂ ಹೀಗೆ ಮಾಡಿದ್ದೀನಾ ಹೇಳು? ಹೀಗಲ್ಲ, ಮದುವೆ ಆಗಿ ಇಲ್ಲಿಗೆ ಬಂದ ಮೇಲಿಂದ ಹುಡುಗಿ ಥರ ಎದ್ದೇನು ರಂಗೋಲಿ ಬಿಡ್ತಾ ಇದ್ದೀನಿ. ಆಂಟಿ ಅಜ್ಜಿ ಎಲ್ಲ ನನ್ನ ಹೆಂಡತಿ ಬಗ್ಗೆ ಏನು ಅಂದುಕೊಳ್ಳುವುದು ಬೇಡ ಅಂತ, ಅದು ಬಿಡು. ಇದುವರೆಗೂ ಅತ್ತೆ ಮಾವ ಅಪ್ಪ ಅಮ್ಮ ಯಾರ ಹತ್ತಿರ ಆದರೂ ನನ್ನ ತೃಪ್ತಿ ಅಡುಗೆ ಸರಿ ಮಾಡೋದಿಲ್ಲ, ಹಾಗೆ ಹೀಗೆ ಅಂತ ದೂರು ಹೇಳಿ ದಿನ ನೀನು ಹೇಳೋ ಇವತ್ತೊಂದಿನ ಏನೋ ಮಾತಿನ ಬರದಲ್ಲಿ ಹೇಳಿದೆ, ಅದಕ್ಕೆ ಸಾರಿ ಕೇಳ್ತಾ ಇಲ್ವಾ ನಾನು? ಪ್ಲೀಸ್ ತೃಪ್ತಿ. ಅವನು ಹೇಳಿದ್ದು ಕೇಳಿ ತಬ್ಬಿಕೊಂಡು ಸಾರಿ ಎಂದಳು ಮುದ್ದಾಗಿ. ಹಬ್ಬ, ಇಷ್ಟು ಬೇಗ ಸಮಾಧಾನ ಆಗೋಯ್ತಾ? ನಾನೇನು ಇದಕ್ಕೆ ಒಂದು ವಾರ ಮಾತು ಬಿಟ್ಟು ಜಗಳ ಆಡ್ತೀಯೇನೋ ಅಂದುಕೊಂಡೆ. ನನಗೆ ನಿನ್ನ ಹತ್ತಿರ ಮಾತು ಬಿಟ್ಟು ಇರೋಕೆ ಆಗೋದಿಲ್ಲ. ಸಾರಿ ಅಚ್ಚು, ನಿನ್ನ ಅರ್ಥ ಮಾಡಿಕೊಳ್ಳದೆ ಮಾತನಾಡಿದ್ದಕ್ಕೆ. ಪರವಾಗಿಲ್ಲ, ನಾನು ಅಲ್ಲಿ ಹಾಗೆ ಹೇಳ್ಬಾರ್ದಿತ್ತು, ನಂದು ತಪ್ಪಿದೆ, ಸಾರಿ. ಸಾಕು, ಸಾರಿ ಕೇಳಿದ್ದು ನೀನು. ಸರಿ, ಕೇಳೋದಿಲ್ಲ ಕಣೆ ನನ್ನ ಮುದ್ದು ತೃಪ್ತಿ ಎಂದು ಮುದ್ದು ಮಾಡಿದ. ಅಚ್ಚು, ನಾಳೆ ನಾನೇನೋ ಮಾಡ್ತೀನಿ, ಸರ್ಪ್ರೈಸ್ ನೋಡು. ನಾಳೆ ಏನಾದರೂ ಮಾಡೆ, ನೀನು ಖುಷಿ ಖುಷಿಯಾಗಿ ಇದ್ದರೆ ಆಯಿತು ನನಗೆ. ಬೆಳಿಗ್ಗೆ ಮಲಗಿದ್ದವನ ಹೊದಿಕೆ ತೆಗೆದವಳು ನಗುತ್ತಾ ನಿಂತಿದ್ದಳು. ಅಚ್ಯುತ್ 2-3 ಬಾರಿ ಕಣ್ಣುಜ್ಜಿಕೊಂಡವನು ಶಾಕ್ ಆಗಿಬಿಟ್ಟ. ಏನೇ ಇದು, ಕನಸಲ್ಲ ತಾನೆ ಎಂದು ತೃಪ್ತಿಯ ಕೈಗೆ ಚಿವುಟಿದ. ಅಮ್ಮ, ಯಾಕೋ ನಿಜಾನೇ ಇದು ಕನಸಲ್ಲ. ಏನು ನಿನ್ನ ಅವತಾರ?
ಸೀರೆ ಬೇರೆ ಹುಟ್ಟು ಬಿಟ್ಟಿದ್ದೀಯಾ? ಹೇಗೆ ಕಾಣ್ತಿದ್ದೀನಿ ಎಂದು ಒಂದು ರೌಂಡ್ ತಿರುಗಿದಳು. ಹತ್ತಿರ ಬಾ ಹೇಳ್ತೀನಿ ಎಂದು ಕಣ್ಣು ಹೊಡೆದ. ಹೋಗೋ, ನನಗೆ ತುಂಬ ಕೆಲಸ ಇದೆ, ಎದ್ದೇಳು ನೀನು. ಇನ್ನೂ ಎಷ್ಟೊತ್ತು ಮಲಗ್ತೀಯಾ? ಹಬ್ಬ, ಏನೇ ಆಗಿದೆ ನಿಂಗೆ? ಆಮೇಲೆ ಸೀರೆ ಹೇಗೆ ಹುಟ್ಟೆ ನೀನು? ಹೇಗೇಗೋ ಕಷ್ಟಪಟ್ಟು ಹುಟ್ಟೆ, ತಡಿ ಏನೋ ಮಾಡ್ತೀನಿ ಎಂದು ಅವನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದಳು. ಅವಳ ನಡೆಗೆ ಬೆಚ್ಚಿಬಿದ್ದ ಅಚ್ಯುತ್, ತೃಪ್ತಿ, ಏನಾಗಿದೆ ನಿನಗೆ? ಬಾಯಿಲಿ, ಹುಷಾರಾಗಿದ್ದೀಯಾ ತಾನೆ? ನಿಂಗೆ ಏನೋ ಆಗಿರೋದು ಅಚ್ಚು. ನಾನು ಏನು ಮಾಡಿದರೂ ಆಶ್ಚರ್ಯ ಪಡ್ತಾ ಇದೀಯಾ? ಮತ್ತೇನೇ ಮಾಡಲಿ? ನನ್ನ ಜಾಗದಲ್ಲಿ ನೀನು ಇದ್ದಿದ್ದರೆ ಗೊತ್ತಾಗೋದು. ಏನೇನೋ ಹೇಳಬೇಡ ಈಗ. ಬ್ರಷ್ ಮಾಡಿ ಬಾ ಎಂದು ಅಡುಗೆ ಮನೆ ಕಡೆ ಹೋದಳು. ಅಯ್ಯೋ ಭಗವಂತ, ಇನ್ನೂ ಏನೇನು ಮಾಡ್ತಾಳೋ ಎಂದು ಬ್ರಷ್ ಮಾಡಿಕೊಂಡು ಬಾಗಿಲ ಹತ್ತಿರ ಬಂದವ ಒಂದು ಸಲ ದೆವ್ವ ನೋಡಿದವನ ಥರ ಹೆದರಿಬಿಟ್ಟ. ತೃಪ್ತಿ ಬಿಟ್ಟಿರೋ ರಂಗೋಲಿ ಇರಬೇಕು ಇದು. ಹೆದರಿಬಿಟ್ಟೆ, ಯಾವುದೋ ಬಿಳಿ ನಾಗರ ಹಾವು ಅಂತ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತ. ನನ್ನ ಹೆಂಡತಿಗೆ ರಂಗೋಲಿ ಹಾಕೋಕ್ಕೂ ಬರಲ್ಲ ಅನಿಸುತ್ತೆ. ಅಲ್ಲ, ಬರುತ್ತೆ ಪಾಪ, ಅದು ರಂಗೋಲಿ ಆಗೋದಿಲ್ಲ ಅಷ್ಟೆ ಎಂದವ ಮೊಬೈಲ್ ತೆಗೆದ. ಹೆಂಡತಿಯ ಚಂದದ ರಂಗೋಲಿಯ ಫೋಟೋ ತೆಗೆಯಲು. ಅಚ್ಚು, ನಾನು ಹಾಕಿರೋ ರಂಗೋಲಿನ ಸ್ಟೇಟಸ್ಗೆ ಹಾಕ್ತೀಯೇನೋ? ಹಬ್ಬ, ಅಂಥ ಕೆಲಸ ಮಾಡೋದಿಲ್ಲ. ಬೆಳಿಗ್ಗೆ ಎಲ್ಲ ಹಾವು ಅಂತ ಹೆದರಲಿ ಅಂತಾನ ಎಂದು ಗುಣಗಿದ. ಅಚ್ಚು, ಏನೋ ಅಂದೆ? ಏನಿಲ್ಲ. ಎಂಥ ರಂಗೋಲಿ? ನಾನಿಲ್ಲೂ ನೋಡೇ ಇಲ್ಲ ಇಂಥ ರಂಗೋಲಿ, ಅದಕ್ಕೆ ನೋಡುತ್ತಿದ್ದೆ. ಅಚ್ಚು, ಇದು ಸರಿ ಆಗಿಲ್ಲ ಅಲ್ವೇನೋ? ಯಾರು ಈ ಥರ ರಂಗೋಲಿ ಎಲ್ಲ ಹಾಕಿದ್ದೇ ನೋಡಿಲ್ಲ ನಾನು. ನೋಡೋಕೆ ಹೇಗೆ ಸಾಧ್ಯ? ನೀನೊಬ್ಬಳೆ ಮಾಸ್ಟರ್ ಪೀಸ್. ಬಾ ಹೋಗೋಣ. ಅಚ್ಚು, ಕಾಫಿ ಹಿಡಿಯೋ? ಕಾಫಿ ಮಾಡಿದೆಯೇನೆ ತೃಪ್ತಿ? ಕಣೋ, ತಗೋ ಕುಡಿ, ಹೇಗಿದೆ ಹೇಳು ಎಂದು ತೆಗೆದುಕೊಟ್ಟಳು. ಅಚ್ಯುತ್ ಬಾಯಿಗೆ ಹಾಕಿದವನೇ ವ್ಯಾ ಎಂದು ಮುಖ ಸಿಂಡರಿಸಿದ. ಏನಾಯಿತು ಅಚ್ಚು? ಯಾಕೆ ವ್ಯಾ ಅಂದೆ? ಏನೂ ಇಲ್ಲ ಕಣೆ, ವಾವ್ ಅಂದೆ. ಹೌದೇನೋ ಅಚ್ಚು, ಅಷ್ಟು ಚೆನ್ನಾಗಿ ಆಗಿದ್ಯಾ ಎಂದು ತಬ್ಬಿಕೊಂಡಳು. ತೃಪ್ತಿ, ನೀನು ಕುಡಿದೆಯಾ? ಕುಡಿದೆ ಕಣೋ, ಯಾಕೋ ಸೇರಲಿಲ್ಲ. ಹೊಟ್ಟೆಲಿ ಪಾಪು ಇದೆಯಲ್ಲ, ಅದಕ್ಕೆ ಇರಬೇಕು. ನನ್ನ ಹೊಟ್ಟೆಲೇನು ಹೆಗಣ ಇದೆಯಾ? ನನಗೂ ಸೇರ್ತಾ ಇಲ್ಲ. ಅಚ್ಚು, ಏನು? ನಾನು ಇವತ್ತು ಮಾಡಿದ ಹಾಗೆ ಮಾಡಿದರೆ ಒಳ್ಳೆ ಗೃಹಿಣಿನ? ಅಯ್ಯೋ ಪೆದ್ದಮ್ಮ, ನನ್ನ ತೃಪ್ತಿ ಇವಾಗಲೂ ತುಂಬ ಒಳ್ಳೆ ಹೆಂಡತಿ. ಈಗೆಲ್ಲ ಬೆಳಿಗ್ಗೆ ಹಾವು ಬಿಡೋದಿಲ್ಲ, ಬೇಡ. ಹಾವಾ? ಏನಿಲ್ಲ, ನೀನು ಏನೇನೋ ಯೋಚನೆ ಮಾಡಬೇಡ. ನನ್ನ ಮುದ್ದು ತೃಪ್ತಿ ಅಲ್ವಾ ನೀನು ಎಂದು ಹಣೆಗೆ ಮುತ್ತಿಟ್ಟು ತಬ್ಬಿಕೊಂಡ. ತೃಪ್ತಿ, ನಿದ್ರೆ ಬಂದಿಲ್ವ ನಿಂಗಿನ್ನು? ಮಲಗು ಎಂದ. ಸುಮಾರು ಹೊತ್ತಾದರೂ ನಿದ್ರೆ ಮಾಡದವಳನ್ನು ನೋಡಿ, ಅಚ್ಚು, ನಾವಿಬ್ಬರು ಯಾವಾಗಲೂ ಹೀಗೆ ಇರ್ತೀವಿ ತಾನೆ? ನಮ್ಮ ಮಧ್ಯೆ ಯಾರು ಬರಲ್ಲ ತಾನೆ? ಯಾಕೆ? ಏನೇನೋ ಯೋಚನೆ ಬರುತ್ತೆ ಈ ಪುಟ್ಟ ತಲೆಗೆ. ನಮ್ಮ ಮಧ್ಯೆ ಯಾರು ಯಾಕೆ ಬರ್ತಾರೆ ಹೇಳು? ಅಚ್ಚು, ಆಫೀಸ್ನಲ್ಲಿ ನಯನ ಇದ್ದಾಳಲ್ಲ, ಅವಳು ನಿನ್ನ ಒಂಥರ ನೋಡುತ್ತಾಳೆ. ನಾನು ಇವತ್ತು ಗಮನಿಸಿದೆ. ನನಗೆ ತುಂಬ ಬೇಜಾರಾಗಿದೆ ಅಚ್ಚು ಎಂದು ಹೇಳುವ ಹೊತ್ತಿಗೆ ಅಳು ಬಂದಾಗಿತ್ತು. ತೃಪ್ತಿ, ಇಷ್ಟು ಚಿಕ್ಕ ವಿಷಯಕ್ಕೆ ಅಳುನಾ? ಸುಮ್ಮನೀರು, ನನ್ನ ಜಾಣ ಅಲ್ವ ನೀನು? ಅಚ್ಚು, ನೀನು ಅವಳಿಂದ ದೂರ ಇರು. ನೀನು ಅವಳ ಹತ್ತಿರ ಮಾತಾಡಿದ್ದು ನೋಡಿದರೆ ಹತ್ತೆ ಬಿಡ್ತೀನಿ. ಅಯ್ಯೋ ದೇವ್ರೆ, ಏನು ಹೇಳಲಿ ನಿನಗೆ? ಒಂದಂತೂ ನೆನಪಿರಲಿ, ನನ್ನ ತೃಪ್ತಿಯ ಜಾಗ ನನ್ನ ಪುಟ್ಟ ಹೃದಯದಲ್ಲಿ ಭದ್ರವಾಗಿದೆ. ಯಾರು ಬಂದರೂ ಆ ಪ್ರಪಂಚಕ್ಕೆ ನನ್ನ ಮುದ್ದಿನ ತೃಪ್ತಿ ಒಬ್ಬಳೆ ರಾಣಿ. ಎದ್ದೇಳು, ಎದ್ದು ಕುಳಿತುಕೋ ನೀನು. ಯಾಕೆ, ಏನಾಯಿತು ಎಂದು ಎದ್ದು ಕುಳಿತ. ನನಗೆ ಹಾಗೆ ಮಲಗಿದರೆ ನಿದ್ರೆ ಬರೋದಿಲ್ಲ ಎಂದು ಅಚ್ಯುತ್ ಮಡಿಲಲ್ಲಿ ಮಲಗಿಸಿಕೊಂಡಳು. ನಿನ್ನ ಬೇಡದ ಯೋಚನೆಯೆಲ್ಲ ಹೋಯ್ತಾ? ಸಮಾಧಾನ ಆಯ್ತಾ ನನ್ನ ತೃಪ್ತಿಗೆ? ನಿಜವಾಗಿಯೂ ಸಮಾಧಾನವಾಗಿತ್ತು ಅವಳಿಗೆ. ಸರಿ, ಈಗ ನಿದ್ರೆ ಮಾಡು ಬೇಗ ಎಂದು ತಟ್ಟಿ ಮಲಗಿಸುತ್ತಿದ್ದ. ಹೊರಗಡೆ ಎಲ್ಲ ಜೋರಾಗಿದ್ದು ನನ್ನ ಮುಂದೆ ಪಾಪು ಥರ ಇರ್ತಾಳೆ. ಯಾವಾಗಲೂ ಹೀಗೆ ಇರು ತೃಪ್ತಿ ಎಂದುಕೊಂಡು ಹಣೆಗೆ ಬೆಚ್ಚನೆ ಮುತ್ತಿಟ್ಟ. ಮರುದಿನ ಆಫೀಸ್ನಲ್ಲಿ ಊಟದ ಟೈಮ್ ಆಗಿತ್ತು. ಅಚ್ಯುತ್, ತೃಪ್ತಿ ಇಬ್ಬರು ಊಟ ಮಾಡಲು ಕ್ಯಾಂಟೀನ್ಗೆ ಬಂದಿದ್ದರು. ಏನು ಬೇಕು ನನ್ನ ತೃಪ್ತಿಗೆ? ಅಚ್ಚು, ಅವಳು ಇವತ್ತು ನಿನ್ನ ಹಾಗೆ ನೋಡ್ತಾ ಇದ್ದಳು ಕಣೋ. ಅಯ್ಯೋ, ಅದಕ್ಕೆ ನಾನೇನು ಮಾಡಲಿ? ಅವಳ ಕಣ್ಣು ಅವಳು ನೋಡುತ್ತಾಳೆ. ನಾನೇನಾದರೂ ಯಾರನ್ನಾದರೂ ನೋಡಿದರೆ ನನ್ನ ಹತ್ತಿರ ಹೇಳೋದರಲ್ಲಿ ಅರ್ಥ ಇದೆ. ಕೆಲವರು ಹಾಗೆ, ಏನು ಮಾಡೋಕ್ಕೆ ಆಗಲ್ಲ. ನನ್ನ ಸಂಕಟ ನಿಂಗೆ ಅರ್ಥನೇ ಆಗಲ್ಲ ಅಲ್ವೇನೋ? ಅಚ್ಯುತ್ ತೃಪ್ತಿ ಅವಸ್ಥೆ ನೋಡಿ ನಗಲು ಶುರು ಮಾಡಿದ. ಯಾಕೋ ನಗ್ತೀಯ? ಮತ್ತೇನೇ ಮಾಡಲಿ? ನಿನ್ನ ನೋಡಿದರೆ ನಗು ಬರದೆ ಇರುತ್ತಾ ಹೇಳು? ಒಳ್ಳೆ ಗೋಳು ನಿಂದು.
ಅಚ್ಚು, ನಿನಗೆ ನಾನು ಗೋಳ? ನಿನ್ನ ತಲೆಗೆ ಯಾಕೆ ಬೇಡದ ಯೋಚನೆ ಬರುತ್ತೋ ದೇವರಿಗೆ ಗೊತ್ತು. ಸುಮ್ಮನೆ ಊಟ ಮಾಡು. ಅಚ್ಚು, ನನಗೆ ತುಂಬ ಇಷ್ಟ ಕಣೋ, ನನಗೆ ಬೇಜಾರಾಗುತ್ತೆ ಅವಳು ಹಾಗೆ ನೋಡ್ತಾ ಇದ್ದಾರೆ. ಅವಳೇನಾದರೂ ನಿಂಗೆ ಲೈನ್ ಹೊಡಿತಾ ಇದ್ದಾರೆ? ತನ್ನ ಯೋಚನೆಗೆ ತನಗೆ ಗಾಬರಿ ಆಗಿ ಹೋಯಿತು ತೃಪ್ತಿಗೆ. ಅಯ್ಯೋ ದೇವರೇ, ನನ್ನ ತೃಪ್ತಿಗೆ ನೀನೇ ಬುದ್ಧಿ ಕೊಡು ಸ್ವಲ್ಪ ಎಂದುಕೊಂಡವ ತೃಪ್ತಿ ಈಗ ನಿಜವಾಗಲೂ ಆಫೀಸ್ ಅಂತಾನು ನೋಡೋದಿಲ್ಲ, 2 ಬಾರಿಸಿಬಿಡ್ತೀನಿ. ಬೇಡದ ಯೋಚನೆ ಮಾಡಿ ತಲೆ ಕೆಡಿಸಿಕೊಂಡರೆ ಅವನು ಜೋರು ಮಾಡಿದ್ದಕ್ಕೆ ಅಳಲು ಶುರು ಮಾಡಿದಳು. ಸುಮ್ಮನಿರೆ ತೃಪ್ತಿ, ಮತ್ತೇನೆ ಮಾಡಲಿ? ಅವಳು ನಾನು ಕೆಲಸಕ್ಕೆ ಸೇರಿದಾಗಿನಿಂದ ಇದ್ದಾಳೆ. ಇಷ್ಟು ವರ್ಷನೇ ಅವಳ ಕಡೆ ಗಮನ ಕೊಡದೆ ಇದ್ದವನು ಈಗ ನನ್ನ ತೃಪ್ತಿ ಇದ್ದಾಗ ಅವಳ ಕಡೆ ಗಮನ ಕೊಡ್ತೀನಾ? ಅವಳೇನು ಮಾಡೋಕ್ಕೆ ಆಗುತ್ತೆ ನೀನೇ ಹೇಳು. ನಂಗೊತ್ತಿಲ್ಲ ಅದೆಲ್ಲ. ಅವಳು ಹಾಗೆ ನೋಡಿದರೆ ನನಗೆ ಬೇಜಾರಾಗುತ್ತೆ ಅಷ್ಟೆ. ಅವಳು ನೋಡಿದ್ದಕ್ಕೆ ಬೇಜಾರಾಗುತ್ತೆ ಅಂತೀಯಲ್ಲ, ಅಕಸ್ಮಾತ್ ಏನಾದರೂ ಕಿಡ್ನಾಪ್ ಮಾಡಿಕೊಂಡು ಹೋದರೆ ಏನು ಮಾಡ್ತೀಯಾ ಎಂದು ಸುಮ್ಮನೆ ಏನು ಹೇಳಬಹುದು ಎಂದು. ಹಾಗೇನಾದರೂ ಮಾಡಿದರೆ ಅವಳ ಕಣ್ಣುಗುಡ್ಡೆ ಕಿತ್ತು ಫ್ರೈ ಮಾಡಿ ಕಾಲು ಕಿತ್ತು ಕೈಗೆ ಕೊಡ್ತೀನಿ. ನನಗೆ ಅಡುಗೆ ಒಂದೇ ಚೆನ್ನಾಗಿ ಬರೋದಿಲ್ಲ, ಕರಾಟೆ ಕುಲ್ಫಿ ಎಲ್ಲ ಚೆನ್ನಾಗಿ ಬರುತ್ತೆ. ಅಯ್ಯೋ ಭಗವಂತ, ಹಾಗೆ ಮಾಡಿದರೂ ಮಾಡಬಹುದು. ಇವಳು ಮೊದಲೇ ಬಸ್ನಲ್ಲಿ ಆ ಹುಡುಗನಿಗೆ ಹೊಡೆದಿದ್ದು ನೋಡಿದ್ದರಿಂದ ಅವಳ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲೇಬೇಕಿತ್ತು ಅಚ್ಯುತ್. ಕೋತಿ, ಇಷ್ಟು ಇದ್ದವಳು ಮತ್ತೆ ಯಾಕೆ ಗೋಳು ಕೊಡ್ತೀಯ ನನಗೆ? ನನಗೆ ಆಫೀಸ್ನಲ್ಲಿ ನನ್ನದೇ ಕೆಲಸ ಚಿಂತೆ ಇರುತ್ತೆ, ಅದು ಬಿಟ್ಟು ನನ್ನ ಮುದ್ದಿನ ತೃಪ್ತಿ ಮೇಲೆ ಗಮನ ಇರುತ್ತೆ. ಅವಳ ಬಗ್ಗೆ ಯೋಚನೆ ಬಿಡು, ಈಗ ಊಟ ಮಾಡು ಸುಮ್ಮನೆ. ಮತ್ತೆ ಇಂಥದ್ದೇ ಯೋಚನೆ ಮಾಡಿ ನನ್ನ ಮುಂದೆ ಹೇಳಿದರೆ ಹಾಗೆ ಮಾಡ್ತೀನಿ ನೋಡು, ಅವತ್ತು ರಾತ್ರಿ ಹೇಳಿದಾಗೆ. ನೀನು ಹಾಗೆಲ್ಲ ಏನು ಮಾಡಬೇಡ ಕಣೋ. ನಾನು ಏನೇನು ಯೋಚನೆ ಮಾಡಿ ನಿನಗೆ ರಗಳೆ ಕೊಡೋದಿಲ್ಲ. ಗುಡ್ ಜಾಣ ನನ್ನ ತೃಪ್ತಿ ಎಂದು ಇಬ್ಬರು ಊಟ ಶುರು ಮಾಡಿದರು. ಒಂದು ದಿನ ಅಚ್ಯುತ್ ಬೆಳಿಗ್ಗೆ ಬೇಗ ರೆಡಿ ಆಗುತ್ತಿದ್ದ. ಅಚ್ಚು, ಎಲ್ಲಿಗೂ ರೆಡಿ ಆಗ್ತಿದ್ಯಾ? ಕೆಲಸ ಇದೆ ಕಣೆ. ಏನು ಕೆಲಸ? ನಾನು ರೆಡಿ ಆಗಿ ಬರ್ತೀನಿ. ಏನು ಬೇಡ, ಮನೆಯಲ್ಲಿ ಇರು ಸುಮ್ಮನೆ. ನೀನು ಎಲ್ಲಿಗೆ ಹೋದರೂ ನನ್ನ ಕರೆದುಕೊಂಡು ಹೋಗ್ತೀಯಾ ತಾನೆ? ಇವತ್ತು ಮಾತ್ರ ಯಾಕೆ ಇಲ್ಲ ಅಂತೀಯ? ನಾನು ಬರ್ತೀನಿ ಅಷ್ಟೆ. ಬೇಡ ಅಂದೆ ಅಲ್ವಾ? ಯಾಕೆ ಹಠ? ಸುಮ್ಮನೆ ಅನಾವಶ್ಯಕ ಓಡಾಡೋದು ಯಾಕೆ? ಸುಮ್ಮನೆ ಮನೆಯಲ್ಲಿ TV ನೋಡಿಕೊಂಡು ಇರು. ನನಗೆ ಆಗೋದಿಲ್ಲ, ನಾನು ನಿನ್ನ ಜೊತೆ ಇರಬೇಕು ಅಷ್ಟೇ. ನಾನು ನಿನ್ನ ಜೊತೆ ಬರ್ತೀನಿ, ಪ್ಲೀಸ್ ನನ್ನ ಕರೆದುಕೊಂಡು ಹೋಗು. ನಾನು ಅದು ಬೇಕು ಇದು ಬೇಕು ಅಂತ ಹಠ ಮಾಡೋದಿಲ್ಲ, ಸುಮ್ಮನೆ ಬರ್ತೀನಿ. ರಗಳೇನು ಮಾಡೋದಿಲ್ಲ, ನನ್ನ ಕರೆದುಕೊಂಡು ಹೋಗು ಅಚ್ಚು ಎಂದು ಚಿಕ್ಕ ಮಕ್ಕಳ ಅಮ್ಮನ ಹತ್ತಿರ ನಾನು ಬರ್ತೀನಿ ಎಂದು ಹಠ ಮಾಡುವಂತೆ ತನ್ನ ಹಠ ಶುರು ಮಾಡಿದಳು. ತೃಪ್ತಿ, ಹಠ ಮಾಡಬೇಡ, ಯಾಕಿಷ್ಟು ರಗಳೆ ಮಾಡೋದು? ಸುಮಾರು ಹೊತ್ತಾಗುತ್ತೆ ನಾನು ಬರೋದು. ಅದಕ್ಕೆ ಹೇಳ್ತಾ ಇರೋದು ನಾನು ಬರ್ತೀನಿ ಅಂತ. ನಾನು ಬರ್ತೀನಿ. ಬೇಡ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಲು ಕುಡಿದು ಅಲ್ಲಿ ಕಟ್ ಮಾಡಿಟ್ಟಿರೋ ಫ್ರೂಟ್ಸ್ ಎಲ್ಲ ತಿನ್ನು. ಜಾಣ ಅಲ್ವಾ ನೀನು? ಆಗೋದಿಲ್ಲ, ಹೋಗೋ ಲೂಸು ಎಂದು ಮುಖ ಊದಿಸಿಕೊಂಡು ಕುಳಿತಳು. ಲೂಸಾ? ದೇವರೇ, ಇನ್ನು ಏನೇನು ಕೇಳಬೇಕೋ ಇವತ್ತು ಎಂದುಕೊಂಡು ಅವಳ ಕಾಲ ಬುಡದಲ್ಲಿ ಕುಳಿತು ತನ್ನಡೆ ಅವಳ ಮುಖ ತಿರುಗಿಸಿಕೊಂಡು, ತೃಪ್ತಿ, ಹೊರಗಡೆ ನೋಡು ಎಷ್ಟು ಬಿಸಿಲಿದೆ ಅಂತ. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಸ್ವಲ್ಪ ಹೊತ್ತಾಗುತ್ತೆ ಕಣೆ. ಆದಷ್ಟು ಬೇಗ ಬರ್ತೀನಿ, ಹುಷಾರು. ನನ್ನ ಜಾಣ ಅಲ್ವ ನೀನು? ಹೇಳಿದ್ದು ಕೇಳಬೇಕು ನನ್ನ ತೃಪ್ತಿ. ಇನ್ನೊಂದು ಗಂಟೆ ಬಿಟ್ಟು ಹಾಲು ಕುಡಿದು ಫ್ರೂಟ್ಸ್ ಅಷ್ಟು ಖಾಲಿ ಮಾಡಬೇಕು. ನಾನು ಹೇಳಿದ್ದು ಕೇಳಲ್ವ ನೀನು? ನನ್ನ ತೃಪ್ತಿ ಹತ್ತಿರ ಇಷ್ಟೊಂದು ಬೇಡಿಕೊಳ್ಳಬೇಕಾ ನಾನು? ಬೇಡ, ನಿನ್ನ ಮಾತು ಕೇಳ್ತೀನಿ, ಮನೇಲಿ ಇರ್ತೀನಿ. ಬೇಗ ಬಾ ಅಚ್ಚು, ನನಗೆ ಬೇಜಾರು ಮನೇಲಿ. ಸರಿ ನನ್ನ ತೃಪ್ತಿ ಜಾಣ, ಎಷ್ಟು ಬೇಗ ಅರ್ಥ ಆಗುತ್ತೆ ಎಲ್ಲ. ಹುಷಾರು, ಏನಾದರೂ ಇದ್ದರೆ ಫೋನ್ ಮಾಡು, ಬಾಯ್ ಎಂದು ಹಣೆಗೆ ಪ್ರೀತಿಯಿಂದ ಮುತ್ತಿದ್ದು ಹೊರಟ. ತೃಪ್ತಿಗೆ ಮನೆಯಲ್ಲಿ ತುಂಬ ಬೇಜಾರಾಗುತ್ತಿತ್ತು. ಹೇಗೋ ಸಮಯ ಕಳೆಯುತ್ತಿದ್ದಳು. 3 ಗಂಟೆ ಆಗಿತ್ತು ಅಚ್ಯುತ್ ಮನೆಯಿಂದ ಹೋಗಿ. ಎಷ್ಟೊತ್ತಾಯಿತು, ಇನ್ನೂ ಬಂದಿಲ್ಲ ಇವನು, ನನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂದು ಫೋನ್ ಮಾಡಿದಳು. ಫೋನ್ ಕೂಡ ಎತ್ತಲಿಲ್ಲ ಅಚ್ಯುತ್. ರೂಮಿನಲ್ಲೇ ಸುಮ್ಮನೆ ಕುಳಿತಿದ್ದಳು. ಅಚ್ಯುತ್ ತೃಪ್ತಿ ಎಲ್ಲಾದರೂ ನಿದ್ರೆ ಮಾಡಿದರೆ ಕಷ್ಟ ಎಂದು ತಾನೇ ಲಾಕ್ ಮಾಡಿಕೊಂಡು ಹೋಗಿದ್ದ. ತೃಪ್ತಿ ಸಪ್ಪೆ ಮುಖ ಮಾಡಿಕೊಂಡು ಕುಳಿತಿದ್ದಳು. ಹಿಂದಿನಿಂದ ಸದ್ದಿಲ್ಲದೆ ಬಂದವನು ಗಟ್ಟಿಯಾಗಿ ತಬ್ಬಿಕೊಂಡ. ಒಂದೇ ಸಲಕ್ಕೆ ಹುಡುಗಿಯ ಖುಷಿಗೆ ಪಾರವೇ ಇರಲಿಲ್ಲ. ಬಾಡಿದ ಹೂವಿನಂತಿದ್ದ ಮುಖ ಒಮ್ಮೆಲೆ ಹರಳಿತು. ಅಚ್ಚು, ಎಷ್ಟೊತ್ತು ಮಾಡಿಬಿಟ್ಟೆ? ನನಗೆ ಎಷ್ಟು ಬೇಜಾರಾಗ್ತಾ ಇತ್ತು ಗೊತ್ತಾ? ಸ್ವಲ್ಪ ಹೊತ್ತು ಅಂದವನು 3 ಗಂಟೆ ಮಾಡಿಬಿಟ್ಟಿಯಲ್ಲ. ಅಯ್ಯೋ ಸಾಕು 3 ಗಂಟೆಗೆ ಹೀಗೆ ಹಾಡೋದಾ? ಮುಖ ಎಲ್ಲ ನೋಡು ಹೇಗೆ ಮಾಡಿಕೊಂಡು ಕುಳಿತಿದ್ದೆ. ಒಳ್ಳೆ ಗಡಿಯಲ್ಲಿ ಯುದ್ಧ ಮಾಡೋಕೆ ಕಳಿಸಿ ಕುಳಿತಂಗೆ ಇತ್ತು ನೀನು. ನಿಜವಾಗಲೂ ಅವರೆಲ್ಲ ಗ್ರೇಟು.
ಪ್ರೀತಿಸೋರನ್ನು ಮತ್ತೆ ಹಿಂತಿರುಗಿ ಬರ್ತಾರೋ ಇಲ್ಲವೋ ಅನ್ನೋ ಗ್ಯಾರಂಟಿ ಇಲ್ಲದೇ ಇದ್ದರೂ ಧೈರ್ಯದಿಂದ ಕಳುಹಿಸಿಕೊಟ್ಟು ತಾವು ಮನೆ ನಿಭಾಯಿಸುತ್ತಾರೆ ಅಲ್ವಾ? ಮತ್ತೆ ನೀನು ಯಾಕೆ ಬೇಜಾರು ಮಾಡಿಕೊಳ್ಳೋದು? ಕೆಲವರು ಕೆಲಸದ ಟೈಮ್ನಲ್ಲಾದರೂ ದೂರ ಇರುತ್ತಾರೆ, ಆದರೆ ನನ್ನ ತೃಪ್ತಿ ನನ್ನ ಕಣ್ಣ ಮುಂದೆ ಇರಲಿ ಅಂತ ಆಫೀಸ್ನಲ್ಲೂ ಜೊತೆಗೆ ಇರೋ ಹಾಗೆ ಮಾಡಿಲ್ವ ನಾನು? ಈಗೊಂದು 3 ಗಂಟೆಗೆ ಹೀಗೆ ಹಾಡೋದಾ? ನನಗೆ 24 ಗಂಟೆನೂ ನೀನು ನನ್ನ ಕಣ್ಣ ಮುಂದೆ ಇದ್ದು ಅಭ್ಯಾಸ ಆಗಿ ಹೋಗಿದೆ ಅಚ್ಚು. ಒಂದು ಸ್ವಲ್ಪ ಹೊತ್ತು ನೀನು ಜೊತೆಗೆ ಇಲ್ಲ ಅಂದರೂ ಏನೋ ಕಳೆದುಕೊಂಡಂಗೆ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ನಾನು ನಿನ್ನ ಹೃದಯದಲ್ಲಿ ಇದ್ದೀನಿ ಅಂದ ಮೇಲೆ ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ತಾನೇ ಅರ್ಥ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.